ಇದು ನೇಗನಾಳ್ ಹಾಗೂ ಕಿತ್ತೂರ್ ಇತಿಹಾಸದಾಗ ಇದು ಮೊದಲೇ ಬಾರಿ ಈ ತರ ಒಂದು ಅವಸ್ಥೆ ಬಂದಿದೆ ನಮಗ್. ದಿವಂಗತ ಬಿ.ಡಿ. ಇನಾಮದಾರ್ ಆಗ್ಲಿ, ದಿವಂಗತ ಶ್ರೀ ಡಿ.ಬಿ. ಇನಾಮದಾರ್ ಆಗ್ಲಿ, ಯಾರನ್ನಾದ್ರೂ ಸುಧಾ ನಾವು ಈ ವಚನದಾಗ ಎಂದು ಮಾತಾಡಿಲ್ಲ. ಈಗ ಒಂದೇ ಸರ್ತೆ ಈಗ ಶಿವಾನಂದ ಹಣಮಸಾಗರ್ ಅಣ್ಣಾರ್ ಅಂದಂಗ ಈಗ ಒಂದೇ ಸರ್ತೆ ಶಾಸಕರಾಗಿ ಇಷ್ಟ ಮಾತಾಡಕತ್ತಾರ ಅಂತಂದ್ರ ಏನೋ ಗಾಡಿ ಬಾಳ ದೂರ ಹೊಂಟೈತಿ. ಇದಷ್ಟೇ ಅಲ್ಲ, ಇದು ಬರೇ ಭಾರತೀಯ ಜನತಾ ಪಕ್ಷದಷ್ಟೇ ಸೀಮಿತ ಆಗಿಲ್ಲ. ಇದು ನಿನ್ನ ಮಧ್ಯಾಹ್ನವರೆಗೂ ಭಾರತೀಯ ಜನತಾ ಪಕ್ಷದ ಪ್ರಾಬ್ಲಮ್ ಸೀಮಿತ ಆಗಿತ್ತು. ನಿನ್ನ ಸಾಯಂಕಾಲದಿಂದ ಇವತ್ ಮುಂಜಾನೆವರೆಗೂ ಬರೇ ಭಾರತೀಯ ಜನತಾ ಪಕ್ಷ ಅಷ್ಟೇ ಅಲ್ಲ, ಇದು ಕಿತ್ತೂರ್ ಕ್ಷೇತ್ರಕ್ಕೆ ಸೀಮಿತ ಆಗೈತೆ. ನಾ ಇದು ಯಾಕೆ ಹೇಳಾಕತ್ತೇನಂತಂದ್ರ ನಿನ್ನಿಂದ ಫೋನ್ಗಳು ಬರಾಕತ್ತಾವ. ನೀವು ಭಾರತೀಯ ಜನತಾ ಪಕ್ಷದವ್ರ ಭಾರಿ ಬೆಸ್ಟ್ ಮಾಡಿರಿ ಕೆಲ್ಸ. ಇದು ಒಂದೇನ್ ಕ್ಷೇತ್ರದಾಗ ಒಂದ್ ಶಿಷ್ಟಾಚಾರ ಇರ್ಬೇಕು, ಅದ್ ನಾವ್ ಭಾರತೀಯ ಜನತಾ ಪಕ್ಷ ಕಲಿಸ್ಬೇಕಾಗೈತಿ. ಅದಕ್ಕ ನಾ ಇದು ಮುಂದಿನ ದಿನಮಾನದಲ್ಲಿ ನಾ ನೀವೆಲ್ಲ ಏನ್ ಮಾಡ್ಬೇಕಂತ ನಾ ಏನು ಹೇಳೋದು ಬೇಕಾಗುದಿಲ್ಲ. ಪ್ರಜಾಪ್ರಭುತ್ವದ ಅಣ್ಣರಂದಾಗ ಆಗಲೇ ಎಷ್ಟ್ ನೇನಕ್ಕನು ಅಂದ್ರು ಎಷ್ಟ್ ತಾಕತೈತಿ ಒಬ್ಬ ಸ್ವಾಭಿಮಾನಿ ಮನುಷ್ಯಾಗ ಅನ್ನೋದ ಬರೋ ದಿನಮಾನದಾಗ ತೋರಿಸ್ತೈತಿ. ಈ ಮೊನ್ನೆ ನಾಗರಾಜ ಸುಂಡಿ ಕೇಸು ಆತು, ಎಲ್ಲಾರು ನೋಡಿರೋದನ್ನ ಪ್ರಕರಣ. ಶುಗರ್ ಫ್ಯಾಕ್ಟ್ರಿ ಸತ್ ಹಾವ ಅಂತಂದ್ರಿ. ಶುಗರ್ ಫ್ಯಾಕ್ಟ್ರಿಗೂ ಸತ್ ಹಾವ ಅಂದ ರೈತರಿಗೆ ಇದೆಷ್ಟೆಲ್ಲ ಕೇಸ್ ಆದ್ರೂ ಸುಧಾ ಈಗ ನಾ ಈಗ ಸ್ಮರಣೆ ಮಾಡ್ಕೋಬೇಕಂತಂದ್ರ ಅವಾಗಿನ ಟೈಮ್ದಾಗ ನಾಗರಾಜ ಸುಂಡಿ ಅವ್ರ ತಾಯಿದ್ ಏನ್ ಹೆಲ್ತ್ ತಪ್ಪಿತ್ತು, 6 ತಿಂಗಳಿಂದ 1 ವರ್ಷ ಒಳಗ ಅವ್ರು ತೀರ್ ಹೋದ್ರು. ಅದನ್ನ ಅವರು ಆ ತಾಯಿದ್ ಮತ್ ಮಗಂದ್ ಅಗಲಿದ್ ಮಾಡಿದ್ದು ಸುಧಾ ಅವ್ರ ಕೊಗ್ಗಿದ್ದು ಸುಧಾ ಅವ್ರು ತೀರ್ಕೊಂಡಿದ್ ಕಾರಣ ಅಂತಂದ್ರೆ ನಾವ್ ಈಗ ಸದ್ಯ ಕಾಂಗ್ರೆಸ್ ಪಕ್ಷ ಅನ್ಬೇಕು. ಅದಕ್ಕ ದಯವಿಟ್ಟು ನೀವ್ ಎಲ್ಲಾರು ಇಷ್ಟೆಲ್ಲಾ ದೊಡ್ಡ ಸಂಖ್ಯೆದಲ್ಲಿ ಬಂದಿದ್ದೀರಿ, ಬಿಸ್ಲಾಗ್ ನಿಂತಿದ್ದೀರಿ. ಅಕ್ಕ ಉಮಾಕ ಬಿಕಣ್ಣವ್ರ ಅನ್ನುವಂಗ ವರುಣ್ ದೇವ್ ಸುಧಾ ನಮ್ ಸಾಥ್ ಕೊಟ್ಟಿದ್ದಿ. ಎಲ್ಲಾರ್ಗೂ ನನ್ಗ ತುಂಬಾ ಧನ್ಯವಾದ ಹೇಳುತ್ತಾ, ಇದ್ ನಾವ್ ಏನ್ ಶಿಷ್ಟಾಚಾರದ ಕಿತ್ತೂರ್ ಕ್ಷೇತ್ರದಾಗ ತಂದೇವಿ ಅದು ಬಾಳ್ ಮುಂದುವರಿಲಿ. ಈಗ ನಾನ್ ಬರ್ದ್ ಇಟ್ಕೊಳ್ರಿ, ನೀವು ನಾಳೆ ಮುಂಜಾನೆ ತನ ಬ್ಯಾರೆದವ್ರ ರಗಡ್ ಮಂದಿ ನಮ್ ಭಾರತೀಯ ಜನತಾ ಪಕ್ಷದವ್ರು ಬಿಟ್ರು ಸುಧಾ ನನ್ಗೆ ಫೋನ್ ಹಚ್ಚಿ ಅಥವಾ ನಮ್ ಯಾರೇ ಮುಖಂಡ್ರಿಗೆ ಫೋನ್ ಹಚ್ಚಿ ನೀವು ಬಾರಿ ಬೆಸ್ಟ್ ಕೆಲಸ ಮಾಡಿರಂತ ಹೇಳತ್ತಾರ್ರಿ. ಇದಕ್ಕೊಂದ್ ಚಪ್ಪಾಳಿ ಹಾಕಿ ಅದಕ್ಕೆ ನನಗೆ ಇಲ್ಲಿ ಮಾತಾಡೋದ ಅವಕಾಶ ಕೊಟ್ಟಿದ್ದಕ್ಕೆಲ್ಲ ಧನ್ಯವಾದಗಳು. ನೇಗ್ನಾಳ್ ಗ್ರಾಮದಿಂದ ಸುಧಾ